Hello everyone, welcome to my channel Siri Natural Fitness. ಗೈಸ್, ಬಿಸಿ ನೀರಿನಿಂದ ದೇಹದ ಬಜ್ನ ಕರಗಿಸ್ಕೊಳ್ಬಹುದು. ಅದು ನಿಮ್ಗೆ ಗೊತ್ತಾ? ಸೊ ಗೊತ್ತಿರುತ್ತೆ ಕೆಲವೊಬ್ಬರಿಗೆ. ಸೊ ಅದು ಯಾವ ತರ ವರ್ಕ್ ಮಾಡುತ್ತೆ ಅಂತ ನಾನು ಇದರಲ್ಲಿ ತೋರಿಸ್ಕೊಡ್ತೀನಿ. ಕೇವಲ ಬಿಸಿ ನೀರನ್ನ ನಾವು ಎವ್ರಿ ಡೇ ಯೂಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ದೇಹದಲ್ಲಿರೋ ವಿಷಕಾರಿ ಅಂಶಗಳನ್ನೆಲ್ಲ ಹೊರ ಹಾಕತ್ತೆ. ಜೊತೆಗೆ ಡೈಜೆಷನ್ ಅನ್ನೋದನ್ನ ಚೆನ್ನಾಗಿ ಆಗೋ ತರ ಮಾಡುತ್ತೆ. ಕರಳಲ್ಲಿ ಯಾವುದೇ ತರ ಸ್ಟ್ರಕ್ ಆಗಿದ್ರು ಮಲ ವಿಸರ್ಜನೆ ಆಗದೆ ಇರೋ ತರ ಅದನ್ನ ಹೊರ ಹಾಕ್ಲಿಕ್ಕೆ ಕೂಡ ತುಂಬಾನೇ ಸಹಾಯ ಮಾಡುತ್ತೆ ಬಿಸಿ ನೀರು. ಇದರಿಂದ ನಮ್ಗೆ ವೆಯ್ಟ್ ಲಾಸ್ ಅನ್ನೋದು ಆರಾಮಾಗಿ ಆಗುತ್ತೆ. ಫ್ರೆಂಡ್ಸ್, ಇನ್ನು ಈ ವಿಡಿಯೋಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ಸ್ ಕ್ಲಿಕ್ ಮಾಡಿ. ಈ ತರ ಮಾಡೋದ್ರಿಂದ ನಾ ಮಾಡೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಉಚಿತವಾಗಿ ಸಿಗುತ್ತೆ. ಸೊ ನೀವು ಮೊದಲು ನಮ್ಮ ವಿಡಿಯೋಸ್ನ ನೋಡ್ಬೋದು. ಸೊ ಗೈಸ್, ಇವರು ನಮ್ಮ ವೀವರು ನಮ್ಮ ಹತ್ರ ಡಿಸೈನ್ ಮಾಡಿಸ್ಕೊಂಡು 12 kg ತೂಕ ಕಡಿಮೆ ಮಾಡ್ಕೊಂಡಿದ್ದಾರೆ. ಇದು ಕೇವಲ 60 ದಿನಗಳಲ್ಲಿ. ಸೊ ಅದ್ರ ಜೊತೆನಲ್ಲಿ ಅವ್ರಿಗೆ ಥೈರಾಯ್ಡ್ ಇತ್ತು, ಅದನ್ನ ಕೂಡ ನಾರ್ಮಲ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರು ಟ್ಯಾಬ್ಲೆಟ್ ತಗೊಂತಾ ಇದ್ದಿದ್ದನ್ನು ಸ್ಟಾಪ್ ಮಾಡಿದ್ದಾರೆ. ಜೊತೆಗೆ ಏರ್ ಫಾಲ್ ಇತ್ತು, ಅದು ಕೂಡ ಆಲ್ಮೋಸ್ಟ್ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ನ ಅವ್ರ ಬಾಯಿಂದಾನೆ ಕೇಳ್ಕೊಂಡ್ ಬರೋಣವಾ? ಹಲೋ, ಗುಡ್ ಆಫ್ಟರ್ನೂನ್ ಮ್ಯಾಮ್. ಹೇಗಿದ್ದೀರಾ? ಹಾಂ ಮೇಡಮ್, ಚೆನ್ನಾಗಿದ್ದೀನಿ ಮೇಡಮ್. ಓಕೆ, ಡಯಟ್ ಪ್ಲಾನ್ ತಗೊಂಡಿದ್ರಿ ಅಲ್ವಾ? ಹಾಂ ಹೌದು ಮೇಡಮ್, ತಗೊಂಡು 2 ತಿಂಗಳು ಕಂಪ್ಲೀಟ್ ಆಯಿತು ಮೇಡಮ್. ಓಕೆ, ಎಷ್ಟು ವೆಯ್ಟ್ ರೆಡ್ಯೂಸಿಂಗ್ ಮಾಡ್ಕೊಂಡಿದ್ದೀರಾ? ಮೇಡಮ್ 12 kg ರೆಡ್ಯೂಸ್ ಆಗಿದೆ ಮೇಡಮ್. 12 kg ರೆಡ್ಯೂಸಿಂಗ್ ಆಗಿದೆಯಾ? ಹಾಂ ಹಾಂ. ಓಕೆ, ಯಾವ ಊರಿಂದ ಅಪ್ಪ ನೀವು ಮಾತಾಡ್ತಾ ಇರೋದು? ನಾವು ಬೆಂಗಳೂರಿಂದ ಮೇಡಮ್, ಬೆಂಗಳೂರು ಹೆಬ್ಬಾಳ. ಓಕೆ, ನಿಮ್ಮ ಏಜ್ ಎಷ್ಟು? 32 ಮೇಡಮ್. ಓಕೆಪ್ಪ, ಓಕೆ. ಏನೆಲ್ಲ ಚೇಂಜಸ್ ಆಯ್ತು ನಿಮಗೆ? ಮೇಡಮ್, ಫಸ್ಟ್ ಆಫ್ ಆಲ್ ವೆಯ್ಟ್ ರೆಡ್ಯೂಸ್ ಆಗಿದೆ. ಆಮೇಲೆ ಮತ್ತೆ ಥೈರಾಯ್ಡ್ ಸ್ವಲ್ಪ ಕಡಿಮೆ ಆಗಿದೆ ಮೇಡಮ್. ಓಕೆ, ಥೈರಾಯ್ಡ್ ಪ್ರಾಬ್ಲಮ್ ಇತ್ತಾ? ಹಾಂ ಹೌದು ಮೇಡಮ್. ಮತ್ತೆ ಏರ್ ಫಾಲ್, ತುಂಬಾ ಏರ್ ಫಾಲ್ ಆಗ್ತಿತ್ತು. ಓಕೆ, ಈಗ ಏರ್ ಫಾಲ್ ಏನು ಅಷ್ಟು ಆಗ್ತಿಲ್ಲ. ಮತ್ತೆ ಕೂದಲು ಬೆಳೀತಾ ಇದೆ ಮೇಡಮ್ ನಂದು. ಓಕೆ. ಹಾಂ ಮೇಡಮ್, ಕೂದಲೆಲ್ಲ ಚೆನ್ನಾಗಿ ಬೆಳೆದಿದೆ. ಸೊ ಬೇರೆ ಏನೇನೆಲ್ಲ ಚೇಂಜಸ್ ಆಗಿದೆ? ಸ್ವಲ್ಪ ಇದಿತ್ತು ಮೇಡಮ್, ನನಗೆ ಬ್ಯಾಕ್ ಪೈನು ಸ್ವಲ್ಪ ಕಡಿಮೆ ಆಗಿದೆ ಮೇಡಮ್. ಹಾಂ ಹಾಂ ಹಾಂ. ಬ್ಯಾಕ್ ಪೈನು ಇತ್ತು, ಅದು ಕಡಿಮೆ ಆಗಿದೆ. ಓಕೆ. ಆಮೇಲೆ ನಿಮ್ ಡಯಟ್ ತಗೊಳಕ್ ಮುಂಚೆ ಹೇಗಿತ್ತು ಫೀಲಿಂಗ್? ಇವಾಗ ಹೇಗಿದೆ? ಮೇಡಮ್, ಅವಾಗಂತೂ ತುಂಬಾ ಏನೋ ಒಂಥರ ಮೈಯೆಲ್ಲ ಭಾರ ಅನಿಸ್ತಿತ್ತು ಮೇಡಮ್. ಓಕೆ, ಮತ್ತೆ ಇನ್ನೊಂದೇನಂದ್ರೆ ಮುಖ ಎಲ್ಲ ಊದ್ಕೊಂತ ಇತ್ತು. ಓಕೆ. ಇನ್ನ ಪೀರಿಯಡ್ಸ್ ಸರಿಯಾಗಿ ಆಗ್ತಾ ಇರ್ಲಿಲ್ಲ ಹಾ, ಫಸ್ಟ್. ಇವಾಗ ಕರೆಕ್ಟ್ ಆಗಿ ಆಗುತ್ತೆ ಮೇಡಮ್. ಓಕೆ. ಇವಾಗ ಮಂತ್ಲಿ ಕರೆಕ್ಟ್ ಆಗಿ ಆಗ್ತಾ ಇದೆಯಾ? ಹೌದು ಮೇಡಮ್, ಕರೆಕ್ಟ್ ಆಗಿ ಆಗ್ತಿದೆ ಮೇಡಮ್. ಓಕೆ. ಅದಕ್ಕೆ ಏನಾದ್ರೂ ಮುಂಚೆ ನೀವು ಟ್ರೀಟ್ಮೆಂಟ್ ತಗೊಂಡಿದ್ರಾ? ಇಲ್ಲ ಮೇಡಮ್, ಏನು ತಗೊಂಡಿರ್ಲಿಲ್ಲ ನಾನು. ಓಕೆ. ಸೊ ಅಲ್ಲಿ ಹೋದ್ರೂ ಸುಮ್ಮನೆ ಟ್ಯಾಬ್ಲೆಟ್ ಎಲ್ಲ ಕೊಡ್ತಾರೆ, ಸುಮ್ಮನೆ ನುಂಗ್ಕೋಬೇಕಾಗುತ್ತೆ ಅನ್ಕೊಂಡು ಅದೇ ಭಯಕ್ಕೆ ಹೋಗ್ತಾ ಇರ್ಲಿಲ್ಲ ಮೇಡಮ್ ನಾನು. ಥೈರಾಯ್ಡ್ ಒಂದು ಮಾತ್ರ ಟೆಸ್ಟ್ ಮಾಡಿಸ್ಕೊಂಡಿದ್ದೆ ಮೇಡಮ್. ಹಾ, ಇವಾಗ ಟ್ಯಾಬ್ಲೆಟ್ ಏನಾದ್ರೂ mg ಕಡಿಮೆ ಮಾಡಿದ್ದೀರಾ? ನಾನು 25 mg ತಗೋತಾ ಇದ್ದೆ ಮೇಡಮ್. ಓಕೆ. ಅದು ತಗೊಂಡಿರ್ಲಿಲ್ಲ ಮೇಡಮ್, ಬಿಟ್ಬಿಟ್ಟಿದ್ದೆ. 15 ಡೇಸಲ್ಲೇ ನಾನು ಬಿಟ್ಬಿಟ್ಟಿದ್ದೆ ಮೇಡಮ್. ಹೌದಾ? ಟ್ಯಾಬ್ಲೆಟ್ ಕೂಡ ಸ್ಟಾಪ್ ಮಾಡಿದ್ದೀರಾ? ಹೌದು ಮೇಡಮ್. ಓಕೆ. ಸೊ ಇನ್ನೇನೇನೆಲ್ಲ ಚೇಂಜಸ್ ಆಯ್ತು ನಿಮ್ಮಲ್ಲಿ? ಡ್ರೆಸ್ಸಸ್ ಎಲ್ಲ ಹೇಗೆ ಕಾಣ್ತಾ ಇದೆ ಇವಾಗ? ಅಯ್ಯೋ ಮೇಡಮ್, ತುಂಬಾನೇ ಲೂಸ್ ಆಗಿದೆ ಮೇಡಮ್. 12 kg ಅಂದ್ರೆ ಎಷ್ಟೊಂದು ಕಡಿಮೆ ಅಂದ್ರೆ ಹಳೆ ಡ್ರೆಸ್ಸಸ್ ಎಲ್ಲ ಆಗ್ತಾ ಇದೆ ಮೇಡಮ್. ನಿಮಗೆ ಫೋಟೋ ಕಳ್ಸಿರೋದು ಹಳೆ ಡ್ರೆಸ್ ಹಾಕೊಂಡೆ ನಾನು ಕಳ್ಸಿರೋದು. ಓಕೆ, ಓಕೆ. ಅದೆಲ್ಲ ಚೆನ್ನಾಗಿ ಆಗ್ತಿದೆ ಮೇಡಮ್. ತುಂಬಾ ಏನೋ ಒಂಥರ ವೆಯ್ಟ್ಲೆಸ್ ಆಗಿ ಹೋಗಿದೆ ಮೇಡಮ್. ತುಂಬಾ ಕಡಿಮೆ ಅನಿಸ್ತಿದೆ ನನಗೆ, ಏನೋ ಒಂಥರ ಫ್ರೀ ಅನಿಸ್ತಿದೆ ಮೇಡಮ್. ಹಾ, 60 days ಅಲ್ಲಿ 12 kg ಕಡಿಮೆ ಆಗಿದ್ದೀರಾ ಅಂದ್ರೆ ಗ್ರೇಟ್ ಅಲ್ವಾ ನೀವು? ಹಾ ಮೇಡಮ್, ಹೌದು ಮೇಡಮ್. ಸೊ ನಿಮ್ಗೆ ಡಯಟ್ ಮಾಡ್ತಾ ಇದೀನಿ ಅನ್ನೋ ಫೀಲಿಂಗ್ ಏನಾದ್ರು ಇತ್ತಾ? ಇಲ್ಲ ಮೇಡಮ್, ಆತರ ಏನಿರ್ಲಿ. ಯಾಕಂದ್ರೆ ಡಯಟ್ ಮಾಡ್ತಿದೀನಿ ಅಂದ್ರೆ ಮಾಮೂಲಿ ಮನೆ ಊಟನೇ, ಅದ್ರಲ್ಲೂ ಹೊಟ್ಟೆ ತುಂಬಾ ತಿನ್ನೋ ಅಷ್ಟೇ ಅಲ್ವಾ ಮೇಡಮ್ ನೀವು ಕೊಡ್ತಾ ಹಸ್ಕೊಂಡೇನು ಇರೋ ಆತರ ಇರ್ಲೇ ಇಲ್ಲ, ಯಾವಾಗ್ಲೂ ತಿಂತಾ ಇರೋದೆ. ಅದು ಎಲ್ರು ಕೇಳೋರು ಅಲ್ಲಿ ನಮ್ಮ ಅಕ್ಕಪಕ್ಕದ ಮನೆಯವರು, ಯಾವಾಗ್ಲೂ ತಿಂತಾನೆ ಇರ್ತೀಯ, ಇನ್ನೆಲ್ಲಿ ಡಯಟ್ ಮಾಡ್ತೀಯ ನೀನು ಅಂತ ಅದನ್ನೇ ಹೇಳೋರು. ಮತ್ತಿನ್ನ ಫಸ್ಟ್ ಸ್ಟಾರ್ಟಿಂಗ್ ನಾನು ತಗೋಬೇಕಾದ್ರೆ ನಮ್ಮ ಪಕ್ಕದ ಮನೆಯವರೊಬ್ರು ಸುಮ್ನೆ ಏನಕ್ಕೆ ಡಯಟ್ ಅಂತ, ಅವ್ರಿಗೆ ಗೊತ್ತಿಲ್ವಲ್ಲ ಈ ತರ ಎಲ್ಲ ಅಂತ, ಹಾಗಾಗಿ ಅವ್ರು ಹೇಳ್ತಾ ಇದ್ರು ಡಯಟ್ ಮಾಡ್ಕೊಂಡು ಸುಮ್ನೆ ಇರೋ ಹೆಲ್ತ್ನು ಹಾಳು ಮಾಡ್ಕೊಳ್ತೀಯ ಅಂತ ಅವರು ಹೇಳ್ತಾನೆ ಇದ್ರು. ಹಂಗಂತ ಏನಿಲ್ಲ, ಇದು ಚೆನ್ನಾಗಿದೆ, ಊಟ ಎಲ್ಲ ಚೆನ್ನಾಗಿ ತಿನ್ಬೋದು, ಆ ತರ ಡಯಟ್ ಪ್ಲಾನ್ ಇದು. ಸುಮ್ನೆ ಊಟ ಬಿಟ್ಬಿಟ್ಟು ಸುಮ್ನೆ ಇರೋದು ಗ್ಯಾಸ್ಟ್ರಿಕ್ ಎಲ್ಲ ಆಗ್ಬಿಡುತ್ತೆ,
ಅದಕ್ಕೆ ನಾವು ಡಯಟಿಷಿಯನ್ ಹತ್ರನೇ ತಗೊಂಡಿರೋದು ಅಂತ ಹೇಳಿ ಇದ್ ಮಾಡಿದೆ. ಅದಕ್ಕೆ ಎಲ್ಲರಿಗೂ ಇರೋ ಡೌಟೇ ಇದು. ಡಯಟ್ ಅಂತ ಹೇಳಿದ್ರೆ ಊಟ ಬಿಟ್ಬಿಡ್ಬೇಕು ಅನ್ನೋ ಬೈದಲ್ಲೇ ಇರ್ತಾರೆ. ಆಕ್ಚುಲಿ ಹೊಟ್ಟೆ ತುಂಬಾ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು, ಹೆಲ್ತಿ ಆಗಿರೋದು ಅಂತ ತುಂಬಾ ಜನಕ್ಕೆ ಗೊತ್ತೇ ಇರಲ್ಲ. ಹೌದು ಮೇಡಮ್, ಗೊತ್ತಿಲ್ಲ. ಈಗ ಅವ್ರು ಹೇಳ್ತಾರೆ, ಅಯ್ಯೋ ನೀನ್ ಎಷ್ಟ್ ಚೆನ್ನಾಗಿ ಸಣ್ಣಕ್ಕಾಗಿದ್ಯಾ, ನಮ್ದು ನೋಡು ಹೊಟ್ಟೆ ಎಷ್ಟು ದಪ್ಪ ಇದೆ ಅಂತ ಹೇಳ್ತಾರೆ ಅವ್ರು. ಅದಕ್ಕೆ ನೀವು ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ ಅಂತ ಹೇಳಿದೀನಿ. ಓಕೆಪ್ಪ, ಓಕೆ. ಸೊ ತುಂಬಾ ಖುಷಿ ಆಗಿದ್ದೀರಾ ಅಲ್ವಾ? ಹೌದು ಮೇಡಮ್, ತುಂಬಾ ಖುಷಿಯಾಗಿದ್ದೀನಿ. ಮತ್ತೆ ಇವತ್ತು ಅದೇ ಹಾಸ್ಪಿಟಲ್ಗೆ ಇದಕ್ಕೆ ಬಂದಿದೆ ಮೇಡಮ್, ಥೈರಾಯ್ಡ್ ಚೆಕ್ ಮಾಡ್ಸೋಣ ಅಂತ ಬಂದಿದೆ. ಅವಾಗ ಚೆಕ್ ಮಾಡಿಸಿದ್ದು 15 days ಅಲ್ಲಿ. ಓಕೆ. ಇನ್ನ ಅದು ನೋಡೋಣ, ಇನ್ನು 2 months ಆದ್ಮೇಲೆ ಕಂಪ್ಲೀಟ್ ಆದ್ಮೇಲೆ ಮಾಡ್ಸೋಣ ಅಂತ ಬಂದಿದೆ. ಇವತ್ತು ರಿಪೋರ್ಟ್ ತಗೋಬೇಕು ಮೇಡಮ್, ಅದಕ್ಕೆ ಬಂದಿದೆ. ಓಕೆಪ್ಪ, ಓಕೆ. ಆಲ್ಮೋಸ್ಟ್ ನಾರ್ಮಲ್ಲೇ ಇರುತ್ತೆ ನಿಮ್ಗೆ, ಅದ್ರ ಬಗ್ಗೆ ಏನ್ ಟೆನ್ಷನ್ ಆಗೋದ್ ಬೇಡ. ಡಯಟ್ ಮಾಡಿದೀರಾ ಅಂದ್ರೆ. ಹೌದು. ಓಕೆಪ್ಪ, ತುಂಬಾ ಖುಷಿ ಆಗತ್ತೆ ನಿಮ್ ಜೊತೆ ಈ ತರ ಮಾತಾಡ್ಲಿಕ್ಕೆ. ನನಗಂತೂ ತುಂಬಾನೇ ಖುಷಿ ಆಯ್ತು ಮೇಡಮ್, ಎಷ್ಟು ಖುಷಿ ಅಂದ್ರೆ ಆದ್ರೂ ನಿಮ್ಮಂತವ್ರು ಇರ್ಬೇಕು ಮೇಡಮ್ ಈ ತರ. ಆಯ್ತಪ್ಪ, ಆಯ್ತು. ನಮ್ ಇವರ್ಗೆ ಏನಾದ್ರು ಹೇಳಾಗಿದ್ರಿ ನಿಲ್ಲಿಕ್ ಇಷ್ಟ ಪಡ್ತೀರಾ? ಮೇಡಮ್ ಅಂದ್ರೆ ಎಲ್ರು ತಗೋಬಹುದು. ಫಸ್ಟ್ ಆಫ್ ಆಲ್ ಸಣ್ಣ ಆಗ್ಬೋದು, ಅದ್ರ ಜೊತೆನೆಲ್ಲ ಎಲ್ಲ ಹೆಲ್ತ್ ಇಶ್ಯೂಸ್ ನ ಕಡಿಮೆ ಮಾಡ್ಕೋಬಹುದು. ಅದು ತಿನ್ಕೊಂಡ್ ಮಾಡ್ಬೋದು. ಯಾವ ಟ್ಯಾಬ್ಲೆಟ್ ಅಯ್ಯೋ ತಗೋಬೇಕಪ್ಪ ಅಂತ ಯೋಚನೆ ಮಾಡಂಗಿಲ್ಲ. ಆತರ ಆರಾಮಾಗಿ ತಗೋಬಹುದು ಮೇಡಮ್. ತುಂಬಾ ಖುಷಿ ಆಗತ್ತೆ ಮೇಡಮ್. ಓಕೆಪ್ಪ, ನಿಮ್ ಜೊತೆ ಮಾತಾಡಿ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಫಾರ್. ಸೊ ನೀವು ಅನ್ಕೊಳ್ಬಹುದು ತಿನ್ಕೊಂಡು ಇಷ್ಟೆಲ್ಲ ಸಾಧ್ಯನಾ ಅಂತ. 100% ಸಾಧ್ಯ ಇದೆ. ಆದ್ರೆ ನಾವು ತಿನ್ನೋದ್ರಲ್ಲಿ ಚೇಂಜಸ್ ಮಾಡ್ಕೊಳ್ಬೇಕು ಅಷ್ಟೇನೆ. ನಾವು ಹೊಟ್ಟೆ ತುಂಬಾ ಯಾವಾಗ ತಿಂತೀವಿ ಅವಾಗೇನೆ ನಾವು ಆರೋಗ್ಯವಾಗಿರಕ್ಕೂ ಸಾಧ್ಯ, ವೆಯ್ಟ್ ಕೂಡ ಕಡಿಮೆ ಮಾಡ್ಕೊಳ್ಳಕ್ಕೆ ಸಾಧ್ಯ. ಸೊ ಫ್ರೆಂಡ್ಸ್, ನಾನು ಹೇಳ್ತಾ ಇದ್ದೆ ನಿಮ್ಗೆ ಬಿಸಿ ನೀರ್ನ ಕುಡಿದ್ರೆ ದೇಹದ ಬೊಜ್ಜನ್ನ ಕರಗಿಸ್ಕೊಳ್ಬಹುದು ಅಂತ ಹೇಳಿ. ಸೊ ಅದನ್ನ ಯಾವಾಗ ಕುಡಿಬೇಕು ಜಸ್ಟ್ ನೋಡಿ, ನಾನು ತೋರಿಸಿದೀನಿ ಅಲ್ವಾ. ಇಷ್ಟು 1 ಲೋಟ ನೀರ್ ತಗೊಂಡು, ಇದು ನೀವು ಎಂಟಿ ಸ್ಟೊಮೆಕ್ ಅಲ್ಲಾದ್ರೂ ತಗೊಬಹುದು. ಖಾಲಿ ಹೊಟ್ಟೆನಲ್ಲಿ ತಗೊಂಡ್ರೆ ಚೆನ್ನಾಗಿರತ್ತೆ, ಜೀರ್ಣ ಚೆನ್ನಾಗಿ ಆಗತ್ತೆ. ಬಿಸಿ ನೀರ್ನ ಕುಡಿಯೋದ್ರಿಂದ ನೀರ್ನಿಂದ ಬರೋಂತ ಕೆಲವು ಕಾಯಿಲೆಗಳನ್ನ ತಡಿಬಹುದು. ಅದಕ್ಕೆ ಹೇಳ್ತಾ ಇದ್ರು ಹಿಂದಿನ ಕಾಲದಲ್ಲೆಲ್ಲ, ಸೊ ಕಾಯಿಸಿ ಆರಿಸಿ ನೀರ್ನ ಕುಡಿಬೇಕು ಅಂತ ಹೇಳಿ. ಸೊ ಇದೇ ಕಾರಣಕ್ಕೆನೆ ಹೇಳ್ತಾ ಇದ್ದಿದ್ದು. ಬಿಸಿ ನೀರ್ನ ಕುಡಿಯೋದ್ರಿಂದ ಹೊಟ್ಟೆ ಮೇಲಿನ ಬೊಜ್ಜು ಕರಗಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಆಮೇಲೆ ದೇಹದಲ್ಲಿರೋಂತ ವಿಷಕಾರಿ ಅಂಶಗಳನ್ನೆಲ್ಲ ಹೊರ ಹಾಕುತ್ತೆ. ಜೀರ್ಣ ಅನ್ನೋದು ಬೇಗ ಆಗತ್ತೆ. ಬಿಸಿ ನೀರು ನಾವು ತಿನ್ನೋ ಆಹಾರದಲ್ಲಿರೋ ಪೋಷಕಾಂಶಗಳನ್ನ ಹೀರ್ಕೊಂಡು ವಿಷಕಾರಿ ಅಂಶಗಳನ್ನ ಹೊರ ಹಾಕತ್ತೆ. ಸೊ ಫ್ರೆಂಡ್ಸ್, ಇದು ಖಾಲಿ ಹೊಟ್ಟೆನಲ್ಲಿ ಕುಡಿದ್ರು ತುಂಬಾ ಒಳ್ಳೇದು. ಹಾಗಂತ ಖಾಲಿ ಹೊಟ್ಟೆನಲ್ಲೇ ಕುಡಿಬೇಕು ಅಂತ ಏನೂ ಇಲ್ಲ. ಸೊ ನೀವು ಪ್ರತಿ ಅರ್ಧ ಗಂಟೆಗೊಮ್ಮೆ ಎವ್ರಿ ಡೇ ಕುಡಿಬಹುದು 1 ಲೋಟ ಬಿಸಿ ನೀರು. ಸೊ ಹಾಗಂತ ತಣ್ಣೀರೇ ಕುಡಿಬಾರ್ದ ಅನ್ನೋ ಹಾಗೇನಿಲ್ಲ. ಅದ್ರ ಜೊತೆನಲ್ಲಿ ಬಿಸಿ ನೀರು ಕುಡಿತಾ ಇದ್ದೀರಾ ಅಂತ ಹೇಳಿದ್ರೆ ತೂಕ ಮಾತ್ರ ಫಾಸ್ಟ್ ಆಗಿ ಇಳಿಯುತ್ತೆ. ಸೊ ದೇಹದಲ್ಲಿ ಯಾವುದೇ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನೋದು ಬೆಳ್ಕೊಂಡಿದ್ರು ಕೂಡ ಅದನ್ನ ಕರಗಿಸ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈ ಬಿಸಿ ನೀರು. ಓಕೆ ಫ್ರೆಂಡ್ಸ್, ಅದಾದ್ಮೇಲೆ ನೀವು 1 ಚುಟಿಕೆಯಷ್ಟು ಅರಿಶಿನ ಪುಡಿ ಹಾಕೊಂಡು ಕುಡಿಬೇಕು ಬಿಸಿ ನೀರ್ಗೆ. ಅಂದ್ರೆ ಬೆಳಿಗ್ಗೆ ಹೊತ್ತು ಮಾತ್ರ ಮಾಡಿ. ಎವ್ರಿ ಟೈಮ್ ಕುಡಿಬೇಕಾದ್ರೆ ನಾರ್ಮಲ್ ಆಗಿ ಬಿಸಿ ನೀರು ಕುಡಿದ್ರೆ ಸಾಕಾಗತ್ತೆ. ವೆಯ್ಟ್ ಅನ್ನೋದು 100% ರೆಡ್ಯೂಸಿಂಗ್ ಆಗೇ ಆಗತ್ತೆ. ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದ್ರೆ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಾನು ಇನ್ನೊಂದು ನೆಕ್ಸ್ಟ್ ಒಳ್ಳೆ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.